ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಆಗುತ್ತಾ? ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂತಹ ಸಂಘಟನೆಗಳು ನಾಳೆ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಸಭೆ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಆಗುತ್ತಾ? ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂತಹ ಸಂಘಟನೆಗಳು ನಾಳೆ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಸಭೆ. ಬಂದ್ ಬಗ್ಗೆ ತೀರ್ಮಾನಿಸುವ ಕುರಿತು ಮಾತುಕತೆ. ನಾಳೆ ಪದಾಧಿಕಾರಿಗಳ ಸಭೆ ಕರೆದಂತಹ ಪ್ರವೀಣ್ ಶೆಟ್ಟಿ ನೀರು ಬಿಡಬೇಕು ಅಂತ ಹೇಳಿ ಆದೇಶ ಬಂದಿದೆ ಅಂತ ಹೇಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಈಗ ಆ ವಿಚಾರ ಏನು ಅಂತಂದ್ರೆ ನಾಳೆ ಕರ್ನಾಟಕ ಬಂದ್, ನಾಡಿದ್ದು ಕರ್ನಾಟಕ ಬಂದ್ ಆಗುತ್ತಾ ಅಥವಾ ಇಲ್ವಾ ಅಂತ ಹೇಳಿ. ಇಲ್ಲಿ ಹೆಂಗಾಗಿದೆ ಅಂದ್ರೆ ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳಿ ತುಂಬಾ ಸಂಘಟನೆಗಳು ಬಂದ್ ಜಾಯಿಂಟ್ ಆಗಿತ್ತು. ಇಲ್ಲ ಕರ್ನಾಟಕ ಬಂದ್ ಮಾಡಬೇಕು ಬಿಕಾಸ್ ಆಫ್ ನಮ್ಮ ಕಾವೇರಿ ನೀರನ್ನ ನಾವು ಬಿಡೋದಿಲ್ಲ, ನಮ್ಗೆ ಹೆಚ್ಚಾಗ್ತಾ ಇದೆ ಕಾವೇರಿ ನೀರು, ಅದಕ್ಕೆ ನಮ್ಗೆ ಕಡಿಮೆ ಬೀಳ್ತಿದೆ ನಮ್ಗೆ ಕಾವೇರಿ ನೀರು, ಅದಕ್ಕೆ ನಮ್ಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ವಿ. ಯಾವಾಗ? ಜುಲೈ. ಇದು ಆಗಸ್ಟ್ಗೆ ಏನಾಯ್ತು? ವರುಣದೇವ ಕಣ್ಣು ಬಿಟ್ಟ, ನೀರಂತೂ ಬಂತು, ಮಳೆ ಅಂತೂ ಬಂತು, ಕಾವೇರಿ ನೀರು ತುಂಬಿತು. ಈಗ ತುಂಬಿದಾಗ ಕರ್ನಾಟಕದ ಮನ್ಸು ನೋಡಿ ಹೆಂಗಿದೆ. ತುಂಬಿದಾಗ ನಾವು ಕೊಟ್ಬಿಡ್ತೀವಿ, ನಿಮಗೆ ಬೇಡ ಅಂದ್ರೂ ನಾವು ಕೊಡ್ತೀವ್ರಿ, ಬಟ್ ತುಂಬಿಲ್ಲ ಅಂದ್ರೂ ನಾವು ಕೊಡಲ್ಲ, ಕೊಡೋಕ್ಕಾಗೋದಿಲ್ಲ. ತುಂಬಿತು ನಾವು ಕೊಡ್ತಿದ್ವಿ, ಕೊಡಕ್ಕೆ ರೆಡಿ ಇದ್ವಿ. ಬಟ್ ಹೆಂಗಾಗ್ತಿದೆ ಅಂತಂದ್ರೆ ಈಗ ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈಗ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನೀರು ಕೊಡಬೇಕು ಅಂತ ಹೇಳಿ, CWMA ಕೂಡ ಅದನ್ನೇ ಹೇಳ್ತಾ ಇದೆ, ನೀರು ಬಿಡಬೇಕು ಅಂತ ಹೇಳಿ. ಆಗ ಹೋರಾಟ ಪ್ರತಿಭಟನೆ ಜಾಸ್ತಿ ಆಗುತ್ತೆ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಮಾಡ್ತೇವೆ ಅಂತ ಹೇಳಿ ಸಾಕಷ್ಟು ಸಂಘಟನೆ ಅಲ್ಲೇ ಎಲ್ಲ ಸಂಘಟನೆಗಳು ಒಪ್ಕೊಂಡಿತ್ತು. ಬಟ್ ಈಗ ಎಲ್ಲ ಸಂಘಟನೆಗಳು ಕೂಡ ಭಾಗಿಯಾಗಕ್ಕೆ ರೆಡಿ ಇಲ್ಲ 13ನೇ ತಾರೀಕಿಗೆ. ಬಟ್ ಒಂದಿಷ್ಟು ಜನ ಕನ್ನಡ ಪರ ಸಂಘಟನೆಗಳು ಇಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀರು ಬಿಡಬೇಕು ಅಂತ ಈಗ ಆದೇಶ ಬಂದಿದೆ. ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಸಿಎಂ ಪ್ರಸ್ತಾಪ, ಸರ್ಕಾರ ಇದರ ಬಗ್ಗೆ ತೀರ್ಮಾನ ಮಾಡುತ್ತದೆ. ನೀರು ಬಿಡಬೇಕು ಅಂತ ಹೇಳಿ ಈಗ ಆದೇಶ ಬಂದಿದೆ. ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಸಿಎಂ ಪ್ರಸ್ತಾಪ, ಸರ್ಕಾರ ಇದರ ಬಗ್ಗೆ ತೀರ್ಮಾನ ಮಾಡುತ್ತದೆ. ಆದರೆ ಕಾನೂನು ಸುವ್ಯವಸ್ಥೆಯನ್ನ ನೋಡಿಕೊಳ್ಳಬೇಕಾಗುತ್ತದೆ. ರೈತರಿಗೆ ಏನು ರಕ್ಷಣೆ ತೆಗೆದುಕೊಳ್ಳಬೇಕು, ಆಡಿದ್ದೇವೆ ನಾವು, ಎಲ್ಲರನ್ನೂ ಕೂಡ ಜವಾಬ್ದಾರಿಯಿಂದ ನಡೆಸಿಕೊಳ್ಳಬೇಕು. ವಿಚಾರ ಏನು ಅಂತಂದ್ರೆ ಎಲ್ಲರನ್ನೂ ಕೂಡ ಒಂದೇ ಆಗಿ ನೋಡ್ಕೊಳ್ಳಬೇಕು, ನೀರು ಬಿಡಬೇಕು ಅಂತ ಹೇಳಿ ಈಗ ಆದೇಶ ಬಂದಿದೆ ಅಂತ ಹೇಳಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಂಡಾಗಿದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು ಅಂತ, ರೈತರಿಗೆ ಏನು ರಕ್ಷಣೆ ತೆಗೆದುಕೊಳ್ಬೇಕು ಅದನ್ನು ಮಾಡ್ಕೊಂಡಿದ್ದೇವೆ. ನಾವು ಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದೇವೆ, ನೀವು ಕೂಡ ಎಲ್ಲರೂ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂತ ಹೇಳಿದ್ರು. ಓಕೆ, ನಮ್ಗೆ ಜವಾಬ್ದಾರಿ ಇದೆ ಸಿಎಂ ಸಾಹೇಬ್ರೆ, ನಮಗೆ ಜವಾಬ್ದಾರಿ ಇದೆ, ನಾವು ನಡ್ಕೊಂತೀವಿ. ನಮಗೆ ನೀರಿಲ್ಲ, ನಮ್ಗೆ ಹೇಳ್ತೀರಾ ನೀವು ನಿಮ್ಮ ದಿನೋಪಯೋಗಕ್ಕೆ ಮಾತ್ರ ನೀರು ಬಳಕೆ ಮಾಡಿ ಅಂತ ಹೇಳಿ. ಅಲ್ವಾ? ಅದನ್ನೇ ಹೇಳ್ತಾ ಇರೋದು ಅವರು. ಏನು ಹೇಳ್ತಾ ಇದ್ದಾರೆ? ನಮ್ಮ ಜವಾಬ್ದಾರಿ ಇದೆ, ಬಟ್ ದಿನೋಪಯೋಗಕ್ಕೆ ಮಾತ್ರ ನೀರನ್ನು ಬಳಕೆ ಮಾಡಿ ಅಂತ ಹೇಳಿದ್ದೀರಿ, ಕೃಷಿ ಉಪಯೋಗಕ್ಕೆ ಬೇಡ ಅಂತ ಹೇಳಿದ್ದೀರಿ. ನೀವು ತಮಿಳ್ನಾಡಿಗೆ ಕೊಡ್ತಾ ಕೂತ್ಕೊಂಡ್ರೆ ನಾವೇನು ಮಾಡೋಣ? ಇದನ್ನೇ ಕೇಳ್ತಿದ್ದಾರೆ. DK ಶಿವಕುಮಾರ್ ಇದ್ರ ಬಗ್ಗೆ ಮಾತಾಡ್ಬೇಕಷ್ಟೇ.